ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡ. ನಾನು ಬೆಂಗಳೂರಿನ ಶಿವಮ್ಮ. ನಮಗೆ ಹಣದ ಅವಶ್ಯಕತೆ ಇದ್ದುದರಿಂದ ನಮ್ಮ 3 ಎಕರೆ ಭೂಮಿಯನ್ನು ತಿಂಗಳಿಗೆ 2% ಬಡ್ಡಿ ದರದಲ್ಲಿ 5 ವರ್ಷಗಳವರೆಗೆ ಒತ್ತೆ ಇಟ್ಟಿದ್ದೆವು. ಪ್ರತಿ ವರ್ಷ ಬಡ್ಡಿ ಕಟ್ಟಲು ಸಾಧ್ಯವಾಗುತ್ತಿರಲಿಲ್ಲ. 3ನೇ ವರ್ಷದ ನಂತರ ನಾವು ಸಾಲವನ್ನು ತೀರಿಸಲು ಬಯಸಿದಾಗ ಸಾಲ ನೀಡಿದವರು ಚಕ್ರಬಡ್ಡಿಯನ್ನು ನೀಡಬೇಕೆಂದರು. ಶ್ರೀ ಪರಂಜ್ಯೋತಿಯವರ ಅನುಗ್ರಹದಿಂದ ಅದನ್ನು ಕೊಡಲು ಸಿದ್ಧರಿದ್ದೆವು. ಆದಾಗ್ಯೂ ಕಾನೂನು ತೊಡಕುಗಳಿಂದಾಗಿ ಭೂಮಿಯನ್ನು ನಮಗೆ ಮರಳಿ ನೋಂದಾಯಿಸಿಕೊಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಈ ಪ್ರಕ್ರಿಯೆಯು 5 ವರ್ಷಗಳ ಕಾಲ ವಿಳಂಬವಾಯಿತು. 5ನೇ ವರ್ಷದ ನಂತರ ಸಾಲ ತೀರಿಸಲು ಯೋಚಿಸಿದಾಗ 5 ವರ್ಷಗಳ ಹಿಂದೆ ಪಡೆದ ಅಸಲು 1,65,000 ರೂಗಳು, ಬಡ್ಡಿ ಸೇರಿ ಒಟ್ಟು 5,11,000 ರೂಗಳಾಗಿತ್ತು. ಅದಕ್ಕೆ ನಾವು 3.5 ಲಕ್ಷ ಕೊಡುವುದಾಗಿ ಹೇಳಿದೆವು. ಸಾಲ ನೀಡಿದವರು ಅದನ್ನು ಒಪ್ಪಲಿಲ್ಲ. ಬದಲಾಗಿ 5,11,000 ರೂಗಳ ಸಂಪೂರ್ಣ ಮೊತ್ತವನ್ನು ಹಿಂತಿರುಗಿಸಲು ಗಡುವು ವಿಧಿಸಿದರು. ಇಲ್ಲದಿದ್ದರೆ ಅವರು ಭೂಮಿಯನ್ನು ಹಿಂತಿರುಗಿಸುವುದಿಲ್ಲ, ಅದು ಅವರದಾಗಿರುತ್ತದೆ ಎಂದು ಹೇಳಿಬಿಟ್ಟರು. ಸುಮಾರು 2 ಲಕ್ಷಗಳ ವ್ಯವಸ್ಥೆ ಮಾಡಲು ನಮಗೆ ಕೇವಲ 2 ದಿನಗಳು ಮಾತ್ರ ಇದ್ದುದರಿಂದ ನಾವು ಶ್ರೀ ಪರಂಜ್ಯೋತಿಯನ್ನು ಪ್ರಾರ್ಥಿಸಿದೆವು. ನಮಗೆ ಬಂದ ಯೋಚನೆಯಂತೆ ನಮಗೆ 1 ಲಕ್ಷ ರೂಪಾಯಿಗಳ ಸಾಲ ನೀಡಿದ ವ್ಯಕ್ತಿಯನ್ನು ಬರುವಂತೆ ಕರೆದೆವು. ಉಳಿದ ಮೊತ್ತವನ್ನು ಹೇಗೋ ಹೊಂದಿಸಿದೆವು. ಸಂಪೂರ್ಣ ಮೊತ್ತವನ್ನು ನಿಗದಿತ ದಿನಾಂಕದಂದು ಪಾವತಿಸಲು ಸಾಧ್ಯವಾಯಿತು. ನಾವು ನಮ್ಮ ಭೂಮಿಯನ್ನು ಮರಳಿ ಪಡೆದೆವು. ಶ್ರೀ ಪರಂಜ್ಯೋತಿ, ನಿಮಗೆ ಅನಂತ ಕೋಟಿ ಧನ್ಯವಾದಗಳು.